ನಾನು ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದಾಗ ನಾನು ಮೊದಲನೇ ಟೆಕ್ನಿಕಲ್ ಇಂಡಿಕೇಟರ್ ಕಲ್ತಿದ್ದು ಮೂವಿಂಗ್ ಅವರೇಜ್. ಈ ಮೂವಿಂಗ್ ಅವರೇಜ್ ಯೂಸ್ ಮಾಡಿಕೊಂಡು ಟ್ರೇಡ್ ಮಾಡಿದೆ. ಇದರಲ್ಲಿ ಏನಾಗ್ತಾಯಿತ್ತು ಅಂದರೆ ನನಗೆ ಒಂದು ಸತಿ ಪ್ರಾಫಿಟ್ ಆದರೆ 2 ರಿಂದ 3 ಸತಿ ಲಾಸ್ ಆಗೋದು. ಆವಾಗ ನಾನೇನು ಅಂದ್ಕೊಂಡೆ ಅಂದರೆ ಈ ಮೂವಿಂಗ್ ಅವರೇಜ್ ಇದೆಯಲ್ಲ ಇದು ಇಂಡಿಕೇಟರ್ ಸರಿ ಇಲ್ಲ, ಇದನ್ನು ಯೂಸ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದೆ. ಅದಾದ ನಂತರ ನನಗೆ ಎಕ್ಸ್ಪೀರಿಯನ್ಸ್ ಆದಾಗೆಲ್ಲ ಗೊತ್ತಾಯಿತು ನಾನು ಮೂವಿಂಗ್ ಅವರೇಜ್ ಯೂಸ್ ಮಾಡ್ತಾ ಇದ್ನಲ್ಲ ಅದನ್ನು ನಾನು ತಪ್ಪಾಗಿ ಯೂಸ್ ಮಾಡ್ತಾಯಿದ್ದೆ, ಹಾಗಾಗಿ ನನಗೆ ಲಾಸ್ ಆಗೋದು. ಮೂವಿಂಗ್ ಅವರೇಜ್ನ ಯೂಸ್ ಮಾಡಬೇಕಾದ್ರೆ ತುಂಬ ಬಿಗ್ ಮಿಸ್ಟೇಕ್ ಏನು ಅಂದರೆ ತುಂಬ ವೀಡಿಯೋಸಲ್ಲಿ ತುಂಬ ಬುಕ್ಸಲ್ಲಿ ತಪ್ಪಾಗಿ ಕಲಿಸ್ತಾರೆ. ಅದು ಏನು ಅಂದರೆ ಈ ಫಾಸ್ಟ್ ಮೂವಿಂಗ್ ಅವರೇಜ್ ಇರುತ್ತಲ್ಲ, ಫಾಸ್ಟ್ ಮೂವಿಂಗ್ ಅವರೇಜು ಸ್ಲೋ ಮೂವಿಂಗ್ ಅವರೇಜ್ನ ಕ್ರಾಸ್ ಓವರ್ ಆದಾಗ ಬೈ ಮಾಡಿ ಅಂತಾರೆ. ಉದಾಹರಣೆಗೆ ನೋಡಿ, ಇದು 50 ಡೇಸ್ ಮೂವಿಂಗ್ ಅವರೇಜ್ ಅಂದ್ಕೊಳ್ಳಿ. ಇದು ಯಾವುದು 50 ಡೇಸ್ ಮೂವಿಂಗ್ ಅವರೇಜ್. ಓಕೆ, ಈ 50 ಡೇಸ್ ಮೂವಿಂಗ್ ಅವರೇಜನ್ನು 20 ಡೇಸ್ ಮೂವಿಂಗ್ ಅವರೇಜು ಕ್ರಾಸ್ ಮಾಡ್ತು ಅಂದ್ಕೊಳ್ಳಿ. ಇದೆಯಲ್ಲ ಇದು 20 ಡೇ ಮೂವಿಂಗ್ ಅವರೇಜ್. ಓಕೆ, ಈ 50 ಡೇ ಮೂವಿಂಗ್ ಅವರೇಜನ್ನು 20 ಡೇ ಮೂವಿಂಗ್ ಅವರೇಜ್ ಕ್ರಾಸ್ ಮಾಡಿದಾಗ ಈ ಪಾಯಿಂಟ್ ಇದೆಯಲ್ಲ ಇಲ್ಲಿ ಬೈ ಮಾಡಿ ಅಂತ ಹೇಳ್ತಾರೆ. ಓಕೆ, ಸೊ ಇದನ್ನೇ ನಾನು ಮಾಡ್ತಾ ಇದ್ದಿದ್ದು. ಓಕೆ, ಇಫ್ ಇನ್ ಕೇಸ್ ಈ ಇದೆಯಲ್ಲ 20 ಮೂವಿಂಗ್ ಅವರೇಜು ಈ 50 ಮೂವಿಂಗ್ ಅವರೇಜಿನ ಕೆಳಗಡೆ ಬಂದರೆ ಇಲ್ಲಿ ಸೆಲ್ ಮಾಡಿ ಅಂತ ಹೇಳ್ತಾರೆ. ಓಕೆ, ಸೊ ಬೇಸಿಕಲಿ ಇದೇ ಥರನೇ ಮ್ಯಾಕ್ಸಿಮಮ್ ವೀಡಿಯೋಸು ಅಥವಾ ಬುಕ್ಸಲ್ಲೂ ಇರುತ್ತೆ ಮೂವಿಂಗ್ ಅವರೇಜ್ನ ಯೂಸ್ ಮಾಡಬೇಕು ಅಂತ. ನೋಡಿ, ನಾನು ಕ್ಲಿಯರಾಗಿ ಹೇಳ್ತಿದ್ದೀನಿ, ಇದೆಯಲ್ಲ ಇದು ಪಾರ್ಷಿಯಲಿ ಕರೆಕ್ಟ್, ಅಂದರೆ ಕೆಲವು ಸತಿ ವರ್ಕ್ ಆಗುತ್ತೆ, ಆದರೆ ಮೋಸ್ಟ್ ಆಫ್ ಟೈಮ್ ಇದೆಯಲ್ಲ ಇದರಿಂದ ನಿಮಗೆ ಲಾಸ್ ಆಗುತ್ತೆ. ಓಕೆ, ಸೊ ಈ ಥರ ನೀವು ಟ್ರೇಡ್ ಮಾಡಬಾರ್ದು. ಓಕೆ, ಮೂವಿಂಗ್ ಅವರೇಜ್ನ ಯೂಸ್ ಮಾಡಿಕೊಂಡು ನಾವು ಪ್ರಾಪರಾಗಿ ಟ್ರೇಡ್ ಎಂಟ್ರಿನ ಹೇಗೆ ತೊಗೊಳೋದು ಅಂತ ನಾವು ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಈ ಮೂವಿಂಗ್ ಅವರೇಜ್ ಅಂದರೆ ಏನು, ಈ ಮೂವಿಂಗ್ ಅವರೇಜ್ ಇಂಡಿಕೇಟರ್ನ ಚಾರ್ಟ್ ಮೇಲೆ ಯಾವ ಥರ ಡ್ರಾ ಮಾಡ್ತಾರೆ ಅದನ್ನು ನೋಡೋಣ. ನೋಡಿ, ಈ ಮೂವಿಂಗ್ ಅವರೇಜ್ ಇದೆಯಲ್ಲ ನಾವು ಚಾರ್ಟ್ ಮೇಲೆ ಡ್ರಾ ಮಾಡಿದ್ದೀವಿ. ನೀವು ಟ್ರೇಡಿಂಗ್ ಹೊಸಬ್ರಾದರೆ ಈ ಮೂವಿಂಗ್ ಇಂಡಿಕೇಟರ್ನ ಯಾವ ಥರ ಡ್ರಾ ಮಾಡಬೇಕು ಅದು ಗೊತ್ತಿರಲ್ಲ, ಹಾಗಾಗಿ ನಾನು ಅವ್ರಿಗೋಸ್ಕರ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದು ನಂದು ವಾಚ್ ಲಿಸ್ಟು. ಈಗ ಉದಾಹರಣೆಗೆ JSW ಸ್ಟೀಲ್ ಇದೆಯಲ್ಲ ಇದ್ರ ಮೇಲೆ ನಾನು ಮೂವಿಂಗ್ ಅವರೇಜ್ನ ಅಪ್ಲೈ ಮಾಡಬೇಕು. ಯಾವ ಥರ ಅಪ್ಲೈ ಮಾಡೋದು? ಇಲ್ಲಿ ನೋಡಿ, JSW ಸ್ಟೀಲ್ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಈ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಇದು 0ದಲ್ಲಿ ಈ ಚಾರ್ಟ್ ಆಪ್ಷನ್ ಬರುತ್ತಲ್ಲ, ಈ ಚಾರ್ಟ್ ಆಪ್ಷನ್ನ ಕ್ಲಿಕ್ ಮಾಡ್ತೀರಾ, ಆವಾಗ ಈ ಚಾರ್ಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ ಒಂದು ಆಪ್ಷನ್ ಇದೆ ಇಂಡಿಕೇಟರ್ಸ್ ಅಂತ. ಓಕೆ, ಸೊ ಇಲ್ಲಿ ನಾವು ಕ್ಲಿಕ್ ಮಾಡಿದರೆ ಈ ಸರ್ಚ್ ಬಾಕ್ಸ್ ಬರುತ್ತೆ. ನಾವು ಇವಾಗ ಏನು ಅಪ್ಲೈ ಮಾಡಬೇಕು? ಮೂವಿಂಗ್ ಅವರೇಜ್. ಓಕೆ, ಮೂವಿಂಗ್ ಅವರೇಜ್. ನೋಡಿ, ಇಲ್ಲೊಂದು ಆಪ್ಷನ್ ಇದೆ ಮೂವಿಂಗ್ ಅವರೇಜ್. ತುಂಬ ಥರ ಮೂವಿಂಗ್ ಅವರೇಜ್ ಇದೆ. ಮೂವಿಂಗ್ ಅವರೇಜ್ ಡಬಲ್ಲು, ಹ್ಯಾಮಿಂಗು, ಮಲ್ಟಿಪಲ್ಲು, ಟ್ರಿಬಲ್ಲು ಎಲ್ಲ ಇದೆ. ನಾವು ಸಿಂಪಲ್ ಮೂವಿಂಗ್ ಅವರೇಜ್ನ ಯೂಸ್ ಮಾಡ್ತೀವಿ. ಜಸ್ಟ್ ಈ ಮೂವಿಂಗ್ ಅವರೇಜ್ನ ಸೆಲೆಕ್ಟ್ ಮಾಡ್ತೀರಾ. ಓಕೆ, ನೋಡಿ, ಇಲ್ಲಿ ಮೂವಿಂಗ್ ಅವರೇಜ್ನ ಸೆಲೆಕ್ಟ್ ಮಾಡ್ತಿದ್ದಂಗೆ ಮೂವಿಂಗ್ ಅವರೇಜು ಇದ್ರ ಮೇಲೆ ಡ್ರಾ ಆಯಿತು. ಆದರೆ ಇದರಲ್ಲಿ ಒಂದು ಪ್ರಾಬ್ಲಮ್ ಇದೆ. ಈ ಬೈ ಡಿಫಾಲ್ಟ್ ಇದೆಯಲ್ಲ, ಬೈ ಡಿಫಾಲ್ಟ್ ಏನಿರುತ್ತೆ ಇನ್ಪುಟ್ ಅಂದರೆ 9 ಮೂವಿಂಗ್ ಅವರೇಜ್ ಇರುತ್ತೆ. ನಮಗೆ ಬೇಕಾಗಿರೋದು ಇಲ್ಲಿ 50 ಉದಾಹರಣೆಗೆ. ಓಕೆ, 20 ಬೇಕು ಅಂದರೆ ನೀವು 20 ಆ್ಯಡ್ ಮಾಡ್ಕೊಳ್ಳಿ, ಏನು ಬೇಕೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ 50 ಆ್ಯಡ್ ಮಾಡಿದ್ವಿ. ಈಗ ಏನಾಯಿತು ಅಂದರೆ ಇದು 50 ಡೇ ಮೂವಿಂಗ್ ಅವರೇಜ್ ಆಯಿತು. ಓಕೆ, ಹಾಗೆ ಈ ತಿಕ್ನೆಸ್ ಇದೆಯಲ್ಲ, ಲೈನ್ದು ತಿಕ್ನೆಸ್ಸು ನನಗೆ ಜಾಸ್ತಿ ಬೇಕು ಅಂದರೆ ಇಲ್ಲಿ ನೋಡಿ ತಿಕ್ಕಾಗಿ ಸೆಲೆಕ್ಟ್ ಮಾಡ್ಬೋದು. ಇದೇನಾಗಿದೆ ಅಂದರೆ 50 ಡೇ ಮೂವಿಂಗ್ ಅವರೇಜನ್ನು ನಾವು JSW ಸ್ಟೀಲ್ ಇದೆಯಲ್ಲ ಅದ್ರ ಮೇಲೆ ಡ್ರಾ ಮಾಡಿದ್ದೀವಿ. ಹಾಗೆ ಈ ಲೈನ್ ಇದೆಯಲ್ಲ ಮೂವಿಂಗ್ ಅವರೇಜ್ ಲೈನು, ಇದನ್ನು ತಿಕ್ನೆಸ್ನ ಇನ್ಕ್ರೀಸ್ ಮಾಡಿದ್ದೀವಿ. ನೋಡಿ, ನೀವು ಯಾವುದೇ ಬ್ರೋಕರ್ ಯೂಸ್ ಮಾಡಿ ಮೂವಿಂಗ್ ಅವರೇಜ್ ಇಂಡಿಕೇಟರ್ ಇದೆಯಲ್ಲ ಇದೇ ಥರನೇ ಡ್ರಾ ಮಾಡೋದು. ಓಕೆ, ನಿಮ್ಗೊಂದು ಡೌಟ್ ಬರ್ಬೋದು, ಈಗ ನಾನು ಟ್ರೇಡ್ ವ್ಯೂನಲ್ಲಿ ಇದನ್ನು ಅಪ್ಲೈ ಮಾಡ್ಬೋದಾ? ಹೌದು, ನೀವು ಟ್ರೇಡ್ ವ್ಯೂನಲ್ಲೂ ಈ ಇಂಡಿಕೇಟರ್ನ ಯೂಸ್ ಮಾಡ್ಬೋದು. ನೋಡಿ, ಇಲ್ಲೊಂದು ಆಪ್ಷನ್ ಇದೆಯಲ್ಲ ಇಂಡಿಕೇಟರ್ ಅಂತ, ಸೇಮ್ ಅದರಲ್ಲಿ ಯಾವ ಥರ ಇತ್ತೋ ಅದೇ. ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಮೂವಿಂಗ್ ಅವರೇಜ್ನ ಸರ್ಚ್ ಮಾಡಿದರೆ ನಿಮಗೆ ಮೂವಿಂಗ್ ಅವರೇಜ್ನ ಡ್ರಾ ಮಾಡ್ಬೋದು. ಓಕೆ, ನಮಗೀಗ ಮೂವಿಂಗ್ ಅವರೇಜನ್ನು ಚಾರ್ಟ್ ಮೇಲೆ ಡ್ರಾ ಮಾಡೋದು ಹೇಗೆ ಅಂತ ಅರ್ಥ ಆಯಿತು. ಈಗ ಮೂವಿಂಗ್ ಅವರೇಜ್ ಅಂದರೆ ಏನು? ಉದಾಹರಣೆಗೆ ಈಗ 3 ಸಬ್ಜೆಕ್ಟ್ ಇದೆ ಅಂದ್ಕೊಳ್ಳಿ. 3 ಸಬ್ಜೆಕ್ಟಲ್ಲಿ ಒಂದು ಸಬ್ಜೆಕ್ಟಲ್ಲಿ 50 ಮಾರ್ಕ್ಸ್ ಬಂತು, ಇನ್ನೊಂದು ಸಬ್ಜೆಕ್ಟಲ್ಲಿ 60 ಮಾರ್ಕ್ಸ್ ಬಂತು, ಇನ್ನೊಂದು ಸಬ್ಜೆಕ್ಟಲ್ಲಿ 70 ಮಾರ್ಕ್ಸ್ ಬಂತು. ಓಕೆ, ಎಷ್ಟು ಸಬ್ಜೆಕ್ಟ್ ಇದೆ? 3 ಸಬ್ಜೆಕ್ಟ್. 3 ಸಬ್ಜೆಕ್ಟಲ್ಲಿ ಇಷ್ಟು ಮಾರ್ಕ್ಸ್ ಇದೆ. ಈಗ ಆವ್ರೇಜ್ ಎಷ್ಟು ಮಾರ್ಕ್ಸು ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ನಾವೇನು ಮಾಡ್ತೀವಿ? ಇವು 3 ಕೂಡ್ತೀವಿ. ಕರೆಕ್ಟ್ ತಾನೇ? 50, 60, 70. ಓಕೆ, ಅದಾದ ನಂತರ ಏನು ಮಾಡ್ತೀವಿ? ಇದನ್ನು 3ರಿಂದ ಡಿವೈಡ್ ಮಾಡ್ತೀವಿ. ಸೊ ಇದ್ರದ್ದು ಆವ್ರೇಜ್ ಏನು ಬರುತ್ತೆ? 60. ಓಕೆ, ಸೊ 60% ಇದೆಯಲ್ಲ ಇದು ಆವ್ರೇಜ್ ಆಯಿತು. ಬೇಸಿಕಲಿ ಮೂವಿಂಗ್ ಅವರೇಜ್ ಇದೇ ಥರನೇ ವರ್ಕ್ ಆಗೋದು. ಉದಾಹರಣೆಗೆ ನಾವು 20 ಡೇ ಮೂವಿಂಗ್ ಅವರೇಜ್ನ ಅಪ್ಲೈ ಮಾಡಿದ್ದೀವಿ ಅಂದ್ಕೊಳ್ಳಿ. ಈ 20 ಡೇ ಮೂವಿಂಗ್ ಅವರೇಜ್ ಅಂದರೆ ಏನು ಅಂದರೆ ಲಾಸ್ಟ್ 20 ಡೇ ಇರುತ್ತಲ್ಲ ಅದರದ್ದು ಆವ್ರೇಜ್ ಪ್ರೈಸ್ನ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಈ ಲೈನ್ ಇದೆಯಲ್ಲ ಈ ಲೈನ್ನ ಡ್ರಾ ಮಾಡ್ತೀವಿ. ಉದಾಹರಣೆಗೆ ಈಗ 5 ಡೇ ಮೂವಿಂಗ್ ಅವರೇಜ್ 5 ಮೂವಿಂಗ್ ಅವರೇಜ್ನ ಅಪ್ಲೈ ಮಾಡಿದ್ವಿ ಅಂದ್ಕೊಳ್ಳಿ. ಉದಾಹರಣೆಗೆ ಒಂದಿನ 3 ರೂಪಾಯಿ ಇತ್ತು, ಇನ್ನೊಂದು ದಿನ 5 ರೂಪಾಯಿ ಇತ್ತು, ಇನ್ನೊಂದು ದಿನ 4 ರೂಪಾಯಿ ಇತ್ತು, ಇನ್ನೊಂದು ದಿನ 7 ರೂಪಾಯಿ ಇತ್ತು, ಇನ್ನೊಂದು ದಿನ 6 ರೂಪಾಯಿ. ಸೊ ನಾನು ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಸೊ ಇವಿಷ್ಟನ್ನು ಕೂಡ್ತೀವಿ. ಉದಾಹರಣೆಗೆ 5 3 8 8 12 12 19 19 6 25 25 ತಾನೆ? 25 ಡಿವೈಡೆಡ್ ಬೈ 5. ಓಕೆ, ಸೊ ಈಗ ಮೂವಿಂಗ್ ಅವರೇಜ್ ಏನಾಗುತ್ತೆ? ಇದರದ್ದು ಆವ್ರೇಜ್ ವ್ಯಾಲ್ಯೂ ಬಂದುಬಿಟ್ಟು 5 ಆಗುತ್ತೆ.
ಬೇಸಿಕಲಿ ಮೂವಿಂಗ್ ಆವ್ರೇಜು ಈ ಥರ ವರ್ಕ್ ಆಗುತ್ತೆ. ಇಲ್ಲಿವರೆಗೂ ನಾವು ಏನು ಕಲ್ತ್ವಿ ಅಂದರೆ ಮೂವಿಂಗ್ ಆವ್ರೇಜ್ ಅಂದ್ರೇನು, ಹಾಗೆ ಮೂವಿಂಗ್ ಆವ್ರೇಜನ್ನು ಚಾರ್ಟ್ ಮೇಲೆ ಅಪ್ಲೈ ಮಾಡೋದು ಹೇಗೆ ಅಂತ ನಾವು ಕಲ್ತ್ವಿ. ನಾವೀಗ ಮೂವಿಂಗ್ ಆವ್ರೇಜ್ ಯೂಸ್ ಮಾಡಿಕೊಂಡು ತುಂಬ ಸ್ಟ್ರಾಂಗ್ ಆಗಿರೋ ಸ್ಟಾಕ್ ಯಾವುದು ಅಂತ ಕಂಡುಹಿಡಿಯೋಣ. ಉದಾಹರಣೆಗೆ ನಮ್ಮ ಹತ್ರ ಒಂದು 5 ಸ್ಟಾಕ್ ಇದೆ ಅಂದ್ಕೊಳ್ಳಿ. 5 ಸ್ಟಾಕು ಚೆನ್ನಾಗಿದೆ, ಅದರಲ್ಲಿ ನಾವು ಯಾವುದನ್ನು ಕೊಂಡ್ಕೋಬೇಕು ಅದನ್ನು ಮೂವಿಂಗ್ ಆವ್ರೇಜ್ ಯೂಸ್ ಮಾಡಿಕೊಂಡು ನಾವು ಫೈಂಡ್ ಔಟ್ ಮಾಡ್ಬೋದು. ಇದನ್ನು ನಾವೇನಂತ ಕರಿತೀವಿ ಅಂದರೆ ರಿಲೇಟಿವ್ ಸ್ಟ್ರೆಂತ್. ಅಂದರೆ ಈ 5ರಲ್ಲಿ ರಿಲೇಟಿವ್ ಆಗಿ ಯಾವುದು ಸ್ಟ್ರಾಂಗೆಸ್ಟ್ ಇದೆ ಅದನ್ನು ಕಂಡುಹಿಡಿಯೋದಕ್ಕೆ ನಾವು ಮೂವಿಂಗ್ ಆವ್ರೇಜ್ನ ಯೂಸ್ ಮಾಡ್ಬೋದು. ಉದಾಹರಣೆಗೆ ನೋಡಿ, ಇದು ಬಂದುಬಿಟ್ಟು ಸನ್ ಫಾರ್ಮಾ ಸ್ಟಾಕ್. ಓಕೆ, ಇದು 50 ಡೇ ಮೂವಿಂಗ್ ಆವ್ರೇಜನ್ನ ತುಂಬ ರೆಸ್ಪೆಕ್ಟ್ ಆಗಿದೆ. ಸೊ ನೋಡಿ, ಅದು ಯಾವ ಥರ ಮೂಮೆಂಟ್ ಕೊಟ್ಟಿದೆಯೋ ಅಲ್ಲಿ 50 ಡೇ ಮೂವಿಂಗ್ ಆವ್ರೇಜಿಗೆ ಬಂದಾಗ ಬೈಯಿಂಗ್ ಬಂದಿದೆ, ಹಾಗೆ ಮೂಮೆಂಟು ಬಂದಿದೆ. ಈಗ ಲಾಸ್ಟ್ ಕೆಲವು ದಿನದಿಂದ ಇಲ್ಲಿ ಕನ್ಸಲ್ಟೇಷನ್ ಆಗ್ತಾ ಇದೆ. ಓಕೆ, ಈ ಚಾರ್ಟ್ ಪ್ಯಾಟರ್ನ್ ನೋಡಿದರೆ ಇದು ತುಂಬ ಸ್ಟ್ರಾಂಗ್ ಇದೆ, ಇದು ಕ್ಲಿಯರ್ ಬೈ ಚಾರ್ಟ್. ಓಕೆ, ಈಗ ನಾವು ಇನ್ನೊಂದು ಚಾರ್ಟ್ ನೋಡೋಣ. ಇದು ಬಂದುಬಿಟ್ಟು ಗ್ರಾಸಿಮ್ ಮೇಲೂ ನಾವು 50 ಡೇ ಮೂವಿಂಗ್ ಆವ್ರೇಜ್ನ ಅಪ್ಲೈ ಮಾಡಿದ್ದೀವಿ. ನೋಡಿ, ಇದೂ ಅಷ್ಟೇ, ಎವ್ರಿ ಟೈಮ್ 50 ಡೇ ಮೂವಿಂಗ್ ಆವ್ರೇಜಿಗೆ ಬಂದಾಗ ಬೈಯಿಂಗ್ ಬಂದಿದೆ. ಓಕೆ, ಸೊ ಈ 2 ಚಾರ್ಟು ನೋಡಿದ್ವಲ್ಲ, ಇವೆರಡೂ ಸ್ಟ್ರಾಂಗ್ ಇದೆ. ಸೊ ಈಗ ನಮಗೆ ಒಂದು ಆಪ್ಷನ್ ಮಾಡಬೇಕು. ಈಗ ಸನ್ ಫಾರ್ಮಾದ ಬೈ ಮಾಡಬೇಕೋ ಇಲ್ಲ ಗ್ರಾಸಿಮ್ ಬೈ ಮಾಡಬೇಕು, ಯಾವ ಥರ ಚಾರ್ಟ್ ಪ್ಯಾಟರ್ನಲ್ಲಿ ನಾವು ಬೈ ಮಾಡಿದರೆ ಬೆಟ್ರ್ ಆಗುತ್ತೆ. ನೋಡಿ, ಗ್ರಾಸಿಮ್ ಚಾರ್ಟ್ ಇದೆಯಲ್ಲ ಸನ್ ಫಾರ್ಮಾಗಿಂತ ಸ್ವಲ್ಪ ಚೆನ್ನಾಗಿದೆ. ಏನಕ್ಕೆ ಅಂದರೆ ನೋಡಿ, ಇದು ಪ್ರೈಸ್ ಇದೆಯಲ್ಲ, ಪ್ರೈಸ್ ಬಂದುಬಿಟ್ಟು 50 ಡೇ ಮೂವಿಂಗ್ ಆವ್ರೇಜ್ ಮೇಲಿದೆ. ಆದರೆ ಸನ್ ಫಾರ್ಮಾದಲ್ಲಿ ಏನಿದೆ ನೋಡಿ, ಇದು 50 ಡೇ ಮೂವಿಂಗ್ ಆವ್ರೇಜಿಂದ ಕೆಳಗಡೆ ಬಂದಿದೆ. ಓಕೆ, ಸೊ ಬೇಸಿಕಲಿ ಸನ್ ಫಾರ್ಮಾ ಚಾರ್ಟ್ ಇದೆಯಲ್ಲ ಇದು ತುಂಬಾ ಚೆನ್ನಾಗಿದೆ. ಓಕೆ, ನಾನು ಇದರಿಂದ ಕೆಳಗಡೆ ಬಂದುಬಿಟ್ಟಿದೆ, ಇದು ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ. ಆದರೆ ನಾವೇನು ಮಾಡ್ತಾ ಇದ್ದೀವಿ, ಇಲ್ಲಿ ಮೂವಿಂಗ್ ಆವ್ರೇಜ್ ಯೂಸ್ ಮಾಡಿಕೊಂಡು ರಿಲೇಟಿವ್ ಸ್ಟ್ರೆಂತ್ನ ಕಂಡುಹಿಡಿತೀವಿ. ರಿಲೇಟಿವ್ ಸ್ಟ್ರೆಂತ್ ಅಂದ್ರೇನು, ಈ 2 ಚಾರ್ಟಲ್ಲಿ ನಮಗೆ ಜಲ್ದಿ ಪ್ರಾಫಿಟ್ ಸಿಗೋ ಚಾನ್ಸಸ್ಸು ಯಾವುದರಲ್ಲಿದೆ. ಬೇಸಿಕಲಿ ಇಲ್ಲಿ ನೋಡ್ಬೋದು, ಗ್ರಾಸಿಮಲ್ಲಿ ಪ್ರೈಸ್ ಬಂದುಬಿಟ್ಟು ಮೂವಿಂಗ್ ಆವ್ರೇಜ್ಗಿಂತ ಮೇಲ್ಗಡೆ ಟ್ರೇಡ್ ಆಗ್ತಾ ಇದೆ. ಹಾಗಾಗಿ ನಾವು ರಿಲೇಟಿವ್ಲಿ ಸನ್ ಫಾರ್ಮಾಗಿಂತ ಗ್ರಾಸಿಮ್ ಬಂದುಬಿಟ್ಟು ಸ್ಟ್ರಾಂಗ್ ಆಗಿದೆ. ಸೊ ನಾವಿಲ್ಲಿ ಏನು ಮಾಡಿದ್ವಿ ಅಂದರೆ ಮೂವಿಂಗ್ ಆವ್ರೇಜ್ನ ಯೂಸ್ ಮಾಡಿಕೊಂಡು ಯಾವುದು ರಿಲೇಟಿವ್ಲಿ ಸ್ಟ್ರಾಂಗ್ ಸ್ಟಾಕು ಅಂತ ಕಂಡುಹಿಡಿದ್ವಿ. ಈಗ ನಾವು ಮೂವಿಂಗ್ ಆವ್ರೇಜ್ನ ಯೂಸ್ ಮಾಡಿಕೊಂಡು ಪ್ರಾಪರಾಗಿ ಎಂಟ್ರಿ ತೊಗೊಳೋದು ಹೇಗೆ, ನಾವು ಎಂಟ್ರಿ ತೊಗೊತಿದ್ದಾಗೆ ಪರ್ಫೆಕ್ಟಾಗಿ ನಮಗೆ ಮೂಮೆಂಟ್ ಬರಬೇಕು. ಆ ಥರ ಎಂಟ್ರಿ ತೊಗೊಳೋದಕ್ಕೆ ನಾವು ಮೂವಿಂಗ್ ಆವ್ರೇಜನ್ನು ಯಾವ ಥರ ಬಳಸಬೇಕು ಅದನ್ನು ಈಗ ನೋಡೋಣ. ನೋಡಿ, ಮೂವಿಂಗ್ ಆವ್ರೇಜ್ನ ಯೂಸ್ ಮಾಡಿಕೊಂಡು ಟ್ರೇಡಲ್ಲಿ ಎಂಟ್ರಿ ತೊಗೊಳೋದಿದೆಯಲ್ಲ, ಇದು ತುಂಬ ಪವರ್ಫುಲ್ ಕಾನ್ಸೆಪ್ಟ್. ಓಕೆ, ಇದು ತುಂಬ ಇಂಪಾರ್ಟೆಂಟು ಟ್ರೇಡಲ್ಲಿ. ಹಾಗಾಗಿ ನೀವು ಇದನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು. ನೋಡಿ, ನಾವು ಈ ಉದಾಹರಣೆಯಲ್ಲಿ DLF ತೊಗೊಂಡಿದ್ದೀವಿ. DLFಲ್ಲಿ ನಾವು 50 ಡೇ ಮೂವಿಂಗ್ ಆವ್ರೇಜ್ನ ಅಪ್ಲೈ ಮಾಡಿದ್ದೀವಿ. ಇಲ್ಲಿ ನೋಡಿ, ಇದು DLFಲ್ಲಿ ಒಂದು ಕ್ಲಿಯರ್ ಪ್ಯಾಟ್ರನ್ ತೋರಿಸುತ್ತೆ. ಅದೇನು ಅಂದರೆ ಪ್ರೈಸ್ ಇದೆಯಲ್ಲ, ಪ್ರೈಸ್ ಈ ಮೂಮೆಂಟ್ ಈ ಥರ ಇದೆ. ಓಕೆ, ಸ್ವಲ್ಪ ಮೇಲ್ಗಡೆ ಹೋಗುತ್ತೆ, ವಾಪಸ್ 50 ಡೇ ಮೂವಿಂಗ್ ಆವ್ರೇಜ್ ಹತ್ರ ಬಂದುಬಿಟ್ಟು ಸಪೋರ್ಟ್ ತೊಗೊಂಡು ತಿರ್ಗಾ ಮೇಲ್ಗಡೆ ಹೋಗುತ್ತೆ. ಸೊ ಬೇಸಿಕಲಿ ಇದೇನು ಮಾಡ್ತಾ ಇದೆ ಅಂದರೆ 50 ಡೇ ಮೂವಿಂಗ್ ಆವ್ರೇಜನ್ನು ರೆಸ್ಪೆಕ್ಟ್ ಮಾಡ್ತಾ ಇದೆ. ಅದಾದ ನಂತರ ನೋಡಿ, ಇಲ್ಲಿ ಸ್ವಲ್ಪ ಲೀನಿಯರಾಗಿ ಅಪ್ ಮೂವ್ ಕೊಟ್ಟಿದೆ. ಓಕೆ, ಈಗ ನಾವು DLFಲ್ಲಿ ನಾವು ಟ್ರೇಡ್ ತೊಗೋಬೇಕು ಅಂತ ಇದ್ದೀವಿ. ಈಗ ನಾವು ಟ್ರೇಡ್ ತೊಗೋಬೇಕೋ ಬೇಡವೋ, ದಟ್ ಈಸ್ ದ ಕ್ವಶನ್. ಬೇಸಿಕಲಿ ನಾವು ಮೂವಿಂಗ್ ಆವ್ರೇಜ್ನ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ, ಈಗ ಟ್ರೇಡಲ್ಲಿ ಎಂಟ್ರಿ ತೊಗೊಳೋದಕ್ಕೆ. ಈಗ ನೋಡಿ, ಕರೆಂಟ್ ಪ್ರೈಸ್ ಇದೆಯಲ್ಲ DLFದು ಎಷ್ಟು ನಡೀತಾ ಇದೆ, ಇಲ್ಲಿ ನೋಡ್ಬೋದು ರೆಡ್ ಕಲರಲ್ಲಿ 908. ಮೂವಿಂಗ್ ಆವ್ರೇಜ್ ಏನಿದೆ 813. ಅಂದರೆ ಇವೆರಡರ ಮಧ್ಯೆ ಆಲ್ಮೋಸ್ಟ್ 100 ಪಾಯಿಂಟ್ಸ್ ಗ್ಯಾಪ್ ಇದೆ. ಸೊ 100 ಪಾಯಿಂಟ್ಸ್ ಅಂದರೆ ಆಲ್ಮೋಸ್ಟ್ ಒಂದು 15%. ಈಗ ನಾವು ಮೂವಿಂಗ್ ಆವ್ರೇಜ್ ಏನು ಹೇಳ್ತಾ ಇದೆ ಅಂದರೆ ಈ DLFದು ಪ್ರೈಸ್ ಇದೆಯಲ್ಲ ಮೂವಿಂಗ್ ಆವ್ರೇಜ್ಗಿಂತ ತುಂಬ ಮೇಲ್ಗಡೆ ಹೋಗಿದೆ. ಆದರೆ DLFದು ಬಿಹೇವಿಯರ್ ಏನಿದೆ, ಮೇಲ್ಗಡೆ ಹೋಗಿದ್ದು ಸ್ವಲ್ಪ ಕೆಳಗಡೆ ಬರುತ್ತೆ ಮೂವಿಂಗ್ ಆವ್ರೇಜ್ ಹತ್ರ. ಆಮೇಲೆ ನಾವು ಎಂಟ್ರಿ ತೊಗೋಬೇಕು. ಇದಾದ ನಂತರ ನೋಡಿ, ಇಲ್ಲೇನಾಗಿದೆ. ಸೊ ಬೇಸಿಕಲಿ ನೋಡ್ಬೋದು DLF ಇದೆಯಲ್ಲ ಎಗೇನ್ ಮೂವಿಂಗ್ ಆವ್ರೇಜ್ ಹತ್ರನೇ ಬಂದಿದೆ. ಸೊ ಮೂವಿಂಗ್ ಆವ್ರೇಜ್ ಹತ್ರ ಬಂದು ಎಗೇನ್ ಸಪೋರ್ಟ್ ತೊಗೊಂಡ್ಬಿಟ್ಟು ತಿರ್ಗಾ ಮೇಲ್ಗಡೆ ಹೋಗಿದೆ. ಇಫ್ ಇನ್ ಕೇಸ್ ನಾವು ಇದೇ ಪಾಯಿಂಟಲ್ಲೇ ತೊಗೊಂಡಿದ್ದರೆ ಏನಾಗೋದು, ನಮಗೆ ದೊಡ್ಡ ಲಾಸ್ ಆಗೋದು. ಹಾಗಾಗಿ ನಾವು ಮೂವಿಂಗ್ ಆವ್ರೇಜ್ನ ಯೂಸ್ ಮಾಡಿಕೊಂಡು ಎಂಟ್ರಿ ಪಾಯಿಂಟನ್ನು ಕಂಡುಹಿಡಿತಾ ಇದ್ದೀವಿ. ಓಕೆ, ಬೇಸಿಕಲಿ ನಾವು ಮೂವಿಂಗ್ ಆವ್ರೇಜ್ ಹತ್ರ ಎಂಟ್ರಿ ತೊಗೊಂಡಿದ್ರೆ ನಮಗೆ ಪ್ರಾಬಿಲಿಟಿ ಆಫ್ ಪ್ರಾಫಿಟ್ ಇರುತ್ತಲ್ಲ ಅದು ಜಾಸ್ತಿ ಇರುತ್ತೆ. ಡಿಪೆಂಡ್ಸ್ ಆನ್ ದ ಸ್ಟಾಕ್. ಓಕೆ, ಸ್ಟಾಕ್ಸ್ ಯಾವ್ಯಾವು 50 ಡೇ ಮೂವಿಂಗ್ ಆವ್ರೇಜ್ನ ರೆಸ್ಪೆಕ್ಟ್ ಮಾಡುತ್ತಲ್ಲ, ನೀವು ಎಂಟ್ರಿ ಬಂದುಬಿಟ್ಟು ಆ 50 ಡೇ ಮೂವಿಂಗ್ ಆವ್ರೇಜ್ ಹತ್ರ ತೊಗೊಳೋದ್ರಿಂದ ನಿಮಗೆ ಪ್ರಾಬಿಲಿಟಿ ಆಫ್ ಪ್ರಾಫಿಟ್ಟು ತುಂಬಾ ಜಾಸ್ತಿ ಇರುತ್ತೆ. ಈಗ ನಾವು ಕರೆಕ್ಟಾಗಿ ಎಂಟ್ರಿ ತೊಗೊಳೋದು ಹೇಗೆ ಅಂತ ನೋಡಿದ್ವಿ. ಈಗ ನಾವು ಟ್ರೇಡ್ ತೊಗೊಂಡಾಗ ಸ್ಟಾಪ್ ಲಾಸ್ ಎಲ್ಲಿಡಬೇಕು ಒಂದು. ಎರಡನೇದು ಬಂದುಬಿಟ್ಟು ನಾವು ಈ ಟ್ರೆಂಡನ್ನು ರೈಡ್ ಮಾಡೋದಾಗೆ. ಟ್ರೆಂಡನ್ನು ರೈಡ್ ಮಾಡೋದು ಹೆಂಗೆ ಅಂದರೆ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇರುತ್ತಲ್ಲ ಆವಾಗ ನಾವು ಟ್ರೈಲಿಂಗ್ ಸ್ಟಾಪ್ ಲಾಸ್ನ ಯೂಸ್ ಮಾಡೋದು ಹೇಗೆ, ಹಾಗೆ ಯಾವಾಗ ನಾವು ಪ್ರಾಫಿಟ್ನ ಬುಕ್ ಮಾಡಬೇಕು ಅದನ್ನು ನೋಡೋಣ. ಮೊದಲನೇದಾಗಿ ಉದಾಹರಣೆ ನೋಡಿ, ಇಲ್ಲಿ ನಾನು ಎಂಟ್ರಿ ತೊಗೊಳ್ಬೇಕು ಅಂದರೆ ನಾವೇನು ಮಾಡ್ತೀವಿ, ಈ 50 ಡೇ ಮೂವಿಂಗ್ ಆವ್ರೇಜ್ ಹತ್ರನೇ ಎಂಟ್ರಿ ತೊಗೊತೀವಿ. ಓಕೆ, ಉದಾಹರಣೆಗೆ ನಾವು ಇಲ್ಲೆಲ್ಲೋ ಎಂಟ್ರಿ ತೊಗೊಂಡ್ವಿ ಅಂದ್ಕೊಳ್ಳಿ. ಸೊ ಅದಾದ ನಂತರ ನಾವು ಸ್ಟಾಪ್ ಲಾಸ್ ಎಲ್ಲಿ ಇಡಬೇಕಾಗತ್ತೆ. ಎಷ್ಟೊಂದರಲ್ಲಿ ನಿಮ್ಗೆ ಏನಂತ ಕಲ್ತಿರ್ತೀರಾ ಅಂದರೆ ಈ 50 ಡೇ ಮೂವಿಂಗ್ ಆವ್ರೇಜಿಂದ ಕೆಳಗಡೆ ಬರ್ತಾ ಇದ್ದಾಗೆ ಸ್ಟಾಪ್ ಲಾಸ್ ಇಡಿ ಅಂತ ಹೇಳಿರ್ತಾರೆ. ಅದು ತಪ್ಪು. ಏನಾಗುತ್ತೆ ಅಂದರೆ ಕೆಲವು ಸತಿ ಈ ಥರ ಪ್ರೈಸ್ ಆ್ಯಕ್ಷನ್ ಮೂವ್ಮೆಂಟ್ ಕೊಟ್ಬಿಟ್ಟು ಆಮೇಲೆ ಹೋಗುತ್ತೆ. ಹಾಗಾಗಿ ಇಲ್ಲಿ ಸ್ಟಾಪ್ ಲಾಸ್ ಟ್ರಿಗರ್ ಆಗುತ್ತೆ. ಉದಾಹರಣೆಗೆ ನಾವು ಇಲ್ಲಿ ಎಂಟ್ರಿ ತೊಗೊಂಡಿದ್ರೆ ಈ ಪ್ರೀವಿಯಸ್ ಸ್ವಿಂಗ್ ಲೋ ಅಂದರೆ ಎಲ್ಲಾಗುತ್ತೆ, ಇದಿದೆಯಲ್ಲ
ಇಲ್ಲಿರುತ್ತೆ. ನಾವು ಈ ಮೂವಿಂಗ್ ಆವ್ರೇಜ್ ಕೆಳಗಡೆ ಇಟ್ಟಿರಲ್ಲ, ಈ ಪ್ರೀವಿಯಸ್ ಸ್ವಿಂಗ್ ಲೋ ಹತ್ರ ಇಟ್ಟಿರ್ತೀವಿ. ಇನ್ನೊಂದು ಬಂದುಬಿಟ್ಟು ಆವ್ರೇಜ್ ಟ್ರೂ ರೇಂಜು, ATR ಅಂತ ಕರೀತಾರೆ. ATR ಇಂಡಿಕೇಟರ್ ಯೂಸ್ ಮಾಡಿಕೊಂಡು ನೀವು ಸ್ಟಾಪ್ ಲಾಸ್ನ ಪ್ಲೇಸ್ ಮಾಡ್ಬೋದು. ಓಕೆ, ATR ಇಂಡಿಕೇಟರ್ ಇದೆಯಲ್ಲ ಅದು ತುಂಬ ಇಂಪಾರ್ಟೆಂಟು, ಆದರೆ ಈ ವಿಡಿಯೋದಲ್ಲಿ ನಾನು ಅದನ್ನು ಕವರ್ ಮಾಡಲ್ಲ. ನೆಕ್ಸ್ಟ್ ಯಾವಾಗಾರು ಅದನ್ನು ಆದರೆ ನಾನು ವಿಡಿಯೋನ ಮಾಡ್ತೀನಿ. ಓಕೆ, ಈಗ ಒಂದೇನಾಯಿತು, ನಾವು ಸ್ವಿಂಗ್ ಲೋನಲ್ಲಿ ಸ್ಟಾಪ್ ಲಾಸ್ನ ಇಡ್ತೀವಿ. ಓಕೆ, ಈಗ ಮಾರ್ಕೆಟು ನಾವು ಅಂದ್ಕೊಂಡಿರೋ ಥರನೇ ಮೇಲ್ಗಡೆ ಹೋಯಿತು ಅಂದ್ಕೊಳ್ಳಿ. ಆವಾಗ ಟ್ರಯಲ್ ಮಾಡಬೇಕಾದ್ರೂ ನಾವು ಸೇಮ್ ಪ್ರೈಸ್ ಆ್ಯಕ್ಷನ್ ಇದೆಯಲ್ಲ, ಪ್ರೈಸ್ ಆ್ಯಕ್ಷನ್ ಯೂಸ್ ಮಾಡಿಕೊಂಡೇ ನಾವು ಸ್ಟಾಪ್ ಲಾಸ್ನ ಪ್ಲೇಸ್ ಮಾಡ್ತೀವಿ. ಓಕೆ, ಇಲ್ಲಿ ಮೇಲ್ಗಡೆ ಹೋಯಿತು, ನಮಗೀಗ ಪ್ರಾಫಿಟಲ್ಲಿದ್ದೀವಿ. ಪ್ರಾಫಿಟಲ್ಲಿದ್ದಾಗ ಪ್ರೀವಿಯಸ್ ಸ್ವಿಂಗ್ ಲೋ ಇದೆಯಲ್ಲ, ಈ ಉದಾಹರಣೆಯಲ್ಲಿ ಈಗ ಮಾರ್ಕೆಟ್ ಇಲ್ಲೆಲ್ಲೋ ಇದೆ. ಸೊ ಪ್ರೀವಿಯಸ್ ಸ್ವಿಂಗ್ ಲೋ ಎಲ್ಲಾಗುತ್ತೆ, ಅಪ್ರಾಕ್ಸಿಮೇಟ್ಲಿ ಇಲ್ಲಾಗುತ್ತೆ. ಓಕೆ, ಸೊ ಈ ಪಾಯಿಂಟಲ್ಲಿ ನಾವು ಇಲ್ಲಿರೋ ಸ್ಟಾಪ್ ಲಾಸ್ನ ಇಲ್ಲಿಗೆ ಮೂವ್ ಮಾಡ್ತೀವಿ. ಓಕೆ, ಸೊ ಹಾಗೆ ಮಾರ್ಕೆಟ್ ಮೇಲ್ಗಡೆ ಹೋದಾಗೆಲ್ಲ ನಾವು ನಮ್ಮ ಟ್ರೈಲಿಂಗ್ ಸ್ಟಾಪ್ ಲಾಸ್ ಇರುತ್ತಲ್ಲ ಅದನ್ನು ಮೇಲ್ಗಡೆ ತೊಗೊಂಡು ಹೋಗ್ತೀವಿ ಪ್ರೀವಿಯಸ್ ಸ್ವಿಂಗ್ ಲೋ ಹತ್ರ. ಓಕೆ, ಉದಾಹರಣೆಗೆ ಈಗ ನೆಕ್ಸ್ಟ್ ಮಾರ್ಕೆಟೆಲ್ಲ ಇಲ್ಲಿ ಬಂತು ಅಂದ್ಕೊಳ್ಳಿ. ಇಲ್ಲಿ ಬಂದಾಗ ನಮ್ಮ ಸ್ಟಾಪ್ ಲಾಸ್ ಎಲ್ಲಿ ಬಂದಿರುತ್ತೆ, ನೆಕ್ಸ್ಟ್ ಬಂದುಬಿಟ್ಟು ಪ್ರೀವಿಯಸ್ ಸ್ವಿಂಗ್ ಲೋ ಎಲ್ಲಿದೆ, ಇಲ್ಲಿದೆ, ಇಲ್ಲಿಗೆ ಬಂದಿರುತ್ತೆ. ಓಕೆ, ಸೊ ನಾವು ಟ್ರೈಲಿಂಗ್ ಸ್ಟಾಪ್ ಲಾಸ್ನ ಯೂಸ್ ಮಾಡ್ತೀವಿ. ಏನಕ್ಕೆ ಅಂದರೆ ನಾವು ಟ್ರೆಂಡನ್ನು ರೈಡ್ ಮಾಡ್ತೀವಿ. ಈಗ 50 ಡೇ ಮೂವಿಂಗ್ ಆವ್ರೇಜ್ ಯೂಸ್ ಮಾಡ್ಕೊಂಡು ನಾವು ಟ್ರೇಡ್ ತೊಗೊಂಡಿರ್ತೀವಲ್ಲ, ಇದರಲ್ಲಿ ಹ್ಯೂಜ್ ಟ್ರೆಂಡ್ಗಳು ಸಿಗುತ್ತೆ. ಓಕೆ, ನಿಮ್ಮ ಸ್ಟಾಪ್ ಲಾಸ್ ಇಟ್ಟಾಗಲಿಲ್ಲ ಅಂದರೆ ಹ್ಯೂಜ್ ಟ್ರೆಂಡ್ ಸಿಗುತ್ತೆ, ಅದನ್ನು ರೈಡ್ ಮಾಡಬೇಕು. ಓಕೆ, ಮೂರನೇ ನೋಡಿ, ಪ್ರಾಫಿಟ್ ಯಾವಾಗ ಬುಕ್ ಮಾಡಬೇಕು ಅಂದರೆ ಈ ಥರ ಹ್ಯೂಜ್ ಲೀನಿಯರ್ ರ್ಯಾಲಿ, ಅಂದರೆ ಸ್ಟ್ರೈಟ್ ಅವೇ ನಮಗೆ ಈ ಥರ ರ್ಯಾಲಿ ಆಗಿರುತ್ತೆ. ಓಕೆ, ಆವಾಗ ನಾವು ಈ 50 ಡೇ ಮೂವಿಂಗ್ ಆವ್ರೇಜ್ ಲೈನ್ ಇದೆಯಲ್ಲ ಇದನ್ನೇ ಯೂಸ್ ಮಾಡಿಬಿಡ್ಬೋದು. ಏನಕ್ಕೆ ಅಂದರೆ ನಮಗೆ ಹ್ಯೂಜಾಗಿ ರ್ಯಾಲಿ ಸಿಕ್ಕಿದೆ. ಈ ಥರ ನಮಗೆ ರ್ಯಾಲಿ ಸಿಕ್ಕಾಗ ವಾಪಸ್ ಏನಾದ್ರು ಇದ್ರ ಕೆಳಗಡೆ ಬಂತು ಅಂದ್ಕೊಳ್ಳಿ, 50 ಡೇ ಮೂವಿಂಗ್ ಆವ್ರೇಜ್ ಇದ್ದ ಕೆಳಗಡೆ ಬಂದರೆ ನಾವು ಇಲ್ಲಿ ಪ್ರಾಫಿಟ್ ಬುಕ್ ಮಾಡಿಬಿಡೋದು ಬೆಟ್ರು. ಏನಕ್ಕೆ ಅಂದರೆ ನಮಗೆ ಕಮ್ಮಿ ಟೈಮಲ್ಲಿ ತುಂಬ ಹ್ಯೂಜ್ ಪ್ರಾಫಿಟ್ ಸಿಕ್ಕಿರುತ್ತೆ. ಈ ಥರ ಹ್ಯೂಜ್ ಪ್ರಾಫಿಟ್ ಸಿಕ್ಕಾಗ ಏನಾಗುತ್ತೆ ಅಂದರೆ 50 ಡೇ ಮೂವಿಂಗ್ ಆವ್ರೇಜನ್ನೇ ನೀವು ಟ್ರೈಲಿಂಗ್ ಸ್ಟಾಪ್ ಲಾಸ್ ಆಗಿ ಯೂಸ್ ಮಾಡಿಬಿಡಿ. ಇನ್ನು ಅದರ್ ಕಂಡೀಷನ್ ನಿಧಾನಕ್ಕೆ ಈ ಥರ ಏನಾದ್ರು ಪ್ರೈಸ್ ಮೂಮೆಂಟ್ ಇತ್ತು ಅಂದರೆ ನಾನು ಹೇಳಿದ್ನಲ್ಲ ನಿಮಗೆ ಸ್ವಿಂಗ್ ಲೋ ಇರುತ್ತಲ್ಲ ಅದನ್ನು ನೀವು ಟ್ರೈಲಿಂಗ್ ಸ್ಟಾಪ್ ಲಾಸ್ ಆಗಿ ಯೂಸ್ ಮಾಡಿ. ಇಫ್ ಇನ್ ಕೇಸ್ ಈ ಥರ ನೋಡಿ ಸಡನ್ನಾಗಿ ಹ್ಯೂಜ್ ರ್ಯಾಲಿ ಸಿಕ್ತು ಅಂದರೆ ನೀವು 50 ಡೇ ಮೂವಿಂಗ್ ಆವ್ರೇಜ್ ಇದೆಯಲ್ಲ ಇದನ್ನೇ ನೀವು ಸ್ಟಾಪ್ ಲಾಸ್ ಅಥವಾ ಟ್ರೈಲಿಂಗ್ ಸ್ಟಾಪ್ ಲಾಸ್ ಆಗಿ ಯೂಸ್ ಮಾಡ್ಬೋದು. ಓಕೆ, ನೋಡಿ ನಾನು ಮತ್ತೊಂದು ಸತಿ ರಿಪೀಟ್ ಮಾಡ್ತಾ ಇದ್ದೀನಿ. ಮೂವಿಂಗ್ ಆವ್ರೇಜ್ನ ಬಂದುಬಿಟ್ಟು ನಾವು ಸ್ಟಾಪ್ ಲಾಸ್ ಇಡೋದಕ್ಕೆ ಅಥವಾ ನಾವು ಟ್ರೈಲಿಂಗ್ ಸ್ಟಾಪ್ ಲಾಸ್ಗೆ ಯೂಸ್ ಮಾಡಲ್ಲ. ಮೋಸ್ಟ್ ಆಫ್ ದ ಟೈಮ್ ನಾವೇನು ಮಾಡ್ತೀವಿ ಅಂದರೆ ಸ್ವಿಂಗ್ ಲೋ ಇರುತ್ತಲ್ಲ, ಸ್ವಿಂಗ್ ಲೋನಲ್ಲಿ ನಾವು ಸ್ಟಾಪ್ ಲಾಸ್ ಇಡ್ತೀವಿ. ಓಕೆ, ಈಗ ಮಾರ್ಕೆಟು ನಮ್ಮ ಫೇವರಾಗಿ ಹೋದಾಗ ಮಾರ್ಕೆಟ್ ಈ ಥರ ಮೇಲ್ಗಡೆ ಹೋಯ್ತು ಅಂದ್ಕೊಳ್ಳಿ, ನಮ್ಮ ಸ್ಟಾಪ್ ಲಾಸ್ ಇಲ್ಲಿದೆ ಇನಿಷಿಯಲಿ. ಸೊ ಮಾರ್ಕೆಟ್ ಇಲ್ಲಿ ಬಂದಾಗ ನಮ್ಮ ಸ್ಟಾಪ್ ಲಾಸ್ ಇದೆಯಲ್ಲ ಟ್ರೈಲಿಂಗ್ ಸ್ಟಾಪ್ ಲಾಸು ಇಲ್ಲಿ ಬಂದಿರುತ್ತೆ. ಓಕೆ, ಸೊ ಮಾರ್ಕೆಟ್ ಮೇಲ್ಗಡೆ ಹೋದಾಗ ನಾವೇನು ಮಾಡ್ತೀವಿ, ಪ್ರೀವಿಯಸ್ ಲೋ ಇರುತ್ತಾವಲ್ಲ ಅಲ್ಲಿಗೆ ನಾವು ಸ್ಟಾಪ್ ಲಾಸ್ನ ಟ್ರೈಲ್ ಮಾಡ್ತೀವಿ. ಸೊ ಈ ಥರ ಹೋಗ್ತಾ ಇರ್ಬೇಕಾದ್ರೆ ನಾವು ಈ ಟ್ರೈಲ್ ಮಾಡ್ತಿರ್ತೀವಲ್ಲ, ಇಲ್ಲೆಲ್ಲರೂ ಬಂದು ಸ್ಟಾಪ್ ಲಾಸ್ ಇಟ್ಟಾದರೆ ನಾವು ಇಲ್ಲಿ ಟ್ರೇಡ್ ತೊಗೊಂಡಿದ್ವಿ, ಇಲ್ಲಿ ನಾವು ಪ್ರಾಫಿಟ್ಟು ಬುಕ್ ಮಾಡಿದ್ವಿ. ಓಕೆ, ಸೊ ಇದು ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಮೂವಿಂಗ್ ಆವ್ರೇಜ್ ಇರುತ್ತಲ್ಲ ಅದನ್ನು ನಾವು ಟ್ರೈಲಿಂಗ್ ಸ್ಟಾಪ್ ಲಾಸ್ ಆಗಿ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಹ್ಯೂಜ್ ರ್ಯಾಲಿ ಬಂದಿರುತ್ತೆ ನೋಡಿ, ಈ ಥರ ತುಂಬ ಒಂದು 500, 200, 300 ಪಾಯಿಂಟ್ ಈ ಥರ ರ್ಯಾಲಿ ಸಿಕ್ಕಿರುತ್ತಲ್ಲ ಆವಾಗ ನೀವು ಮೂವಿಂಗ್ ಆವ್ರೇಜನ್ನೇ ಟ್ರೈಲಿಂಗ್ ಸ್ಟಾಪ್ ಲಾಸ್ ಆಗಿ ಯೂಸ್ ಮಾಡ್ಬೋದು. ಓಕೆ, ಸೊ ಈ ಥರ ರ್ಯಾಲಿ ಸಿಕ್ಕಾಗ ಟ್ರೈಲಿಂಗ್ ಸ್ಟಾಪ್ ಲಾಸ್ಗೆ ಆಡೇ ಬಂತು ಅಂದರೆ ನೀವು ಪ್ರಾಫಿಟ್ ಬುಕ್ ಮಾಡ್ಬೋದು. ಓಕೆ, ಸೊ ನಿಮಗೆ ಈಗ ಡೌಟ್ ಬರ್ಬೋದು, ಏನು ಪ್ರವೀಣ ಬರೇ 50 ಡೇ ಮೂವಿಂಗ್ ಆವ್ರೇಜ್ ಹೇಳ್ತಾ ಇದ್ದಾನಲ್ಲ, 20 ಡೇ ಮೂವಿಂಗ್ ಆವ್ರೇಜು, 200 ಡೇ ಮೂವಿಂಗ್ ಆವ್ರೇಜು, 9 ಡೇ ಮೂವಿಂಗ್ ಆವ್ರೇಜು ಇವನ್ನೇನು ಹೇಳಲೇ ಇಲ್ವಲ್ಲ ಅಂತ. ನೋಡಿ, ಯಾವುದೇ ಮೂವಿಂಗ್ ಆವ್ರೇಜು ಯೂಸ್ ಮಾಡ್ಬೋದು. ಓಕೆ, ಸೊ ಇವು ಇದಾವಲ್ಲ ಇವು ಮೂರು ಬಂದುಬಿಟ್ಟು ಇವು ಸ್ಟ್ಯಾಂಡರ್ಡ್. ಓಕೆ, 20 ಡೇ ಮೂವಿಂಗ್ ಆವ್ರೇಜ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ 1 ಮಂತ್ ಇಂಡಿಕೇಟ್ ಮಾಡುತ್ತೆ. 1 ಮಂತಲ್ಲಿ 20 ಟ್ರೇಡಿಂಗ್ ಸೆಷನ್ ಇರುತ್ತೆ. ಈಗ 50 ಡೇ ಮೂವಿಂಗ್ ಆವ್ರೇಜ್ ಇಂಡಿಕೇಟ್ ಮಾಡುತ್ತೆ ಅಂದರೆ 1 ಕ್ವಾರ್ಟರ್ ಅಂದರೆ 3 ತಿಂಗಳು. ಓಕೆ, ಹಾಗೆ 200 ಡೇ ಮೂವಿಂಗ್ ಆವ್ರೇಜ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ 1 ವರ್ಷ. 1 ವರ್ಷದಲ್ಲಿ ಅಪ್ರಾಕ್ಸಿಮೇಟ್ಲಿ 200 ಟ್ರೇಡಿಂಗ್ ಸೆಷನ್ ಇರುತ್ತೆ. ಓಕೆ, ಸೊ ಈಗ ಯಾವುದು ಬೆಟ್ರು, 20 ಬೆಟ್ರು, 50 ಬೆಟ್ರು, 200 ಬೆಟ್ರು? ನೋಡಿ, ಒಂದಕ್ಕಿಂತ ಒಂದು ಬೆಟ್ರು ಅಂತ ಏನಿಲ್ಲ. ನೋಡಿ, 20 ಡೇ ಮೂವಿಂಗ್ ಆವ್ರೇಜಲ್ಲಿ ಏನಿರುತ್ತೆ ಅಂದರೆ ಸ್ಟಾಪ್ ಲಾಸ್ಗಳು ಇಟ್ಟಿರ್ತೀವಲ್ಲ ಅದು ಚಿಕ್ಕ ಸ್ಟಾಪ್ ಲಾಸ್ ಇರುತ್ತೆ, ಹಾಗೆ ಟಾರ್ಗೆಟ್ ಇರುತ್ತಲ್ಲ ಇದರಲ್ಲಿ ಚಿಕ್ಕ ಟಾರ್ಗೆಟ್ ಇರುತ್ತೆ. ಈ 50 ಡೇನಲ್ಲಿ ಏನಾಗುತ್ತೆ ಅಂದರೆ ಮೀಡಿಯಮ್ ಸೈಜ್ ಸ್ಟಾಪ್ ಲಾಸ್ ಇಟ್ಟಿರ್ತೀವಿ, ಮೀಡಿಯಮ್ ಸೈಜು ನಮಗೆ ಪ್ರಾಫಿಟು ಇರುತ್ತೆ. ಹಾಗೆ 200 ಡೇ ಮೂವಿಂಗ್ ಆವ್ರೇಜಲ್ಲಿ ಇರುತ್ತಲ್ಲ ಇದನ್ನು ದೊಡ್ಡ ಟ್ರೆಂಡನ್ನ ರೈಡ್ ಮಾಡ್ತೀವಿ. ಓಕೆ, ಸೊ ನನ್ನ ಪ್ರಕಾರ ನೀವು ಒಳ್ಳೆ ಕ್ವಾಲಿಟಿ ಸ್ಟಾಕ್ಸ್ನ ಟ್ರೇಡ್ ಮಾಡ್ತೀರಾ ಅಂದರೆ 50 ಡೇ ಮೂವಿಂಗ್ ಆವ್ರೇಜ್ ಇದೆಯಲ್ಲ ಇದು ಬೆಸ್ಟ್. ಓಕೆ, ಇಲ್ಲಿವರೆಗೂ ನಾವು ಏನೇನು ಕಲ್ತಿದ್ದೀವಲ್ಲ ಈ ವಿಡಿಯೋದಲ್ಲಿ ಅದನ್ನು ಒಂದು ಸತಿ ರೀಕ್ಯಾಪ್ ಮಾಡ್ಕೊಬೇಡೋಣ. ಮೊದಲನೇದಾಗಿ ವಾಟ್ ಈಸ್ ಮೂವಿಂಗ್ ಆವ್ರೇಜ್, ಈ ಮೂವಿಂಗ್ ಆವ್ರೇಜ್ ಅಂದರೆ ಏನು. ಎರಡನೇದು ಬಂದುಬಿಟ್ಟು ಹೌ ಟು ಆ್ಯಡ್ ಮೂವಿಂಗ್ ಆವ್ರೇಜ್ ಇಂಡಿಕೇಟರ್, ಈ ಮೂವಿಂಗ್ ಆವ್ರೇಜ್ ಇಂಡಿಕೇಟರ್ನ ಆ್ಯಡ್ ಮಾಡೋದು ಹೇಗೆ. ಮೂರನೇದು ಬಂದುಬಿಟ್ಟು ಫೈಂಡಿಂಗ್ ಎ ಗುಡ್ ಸ್ಟಾಕ್ ಯೂಸಿಂಗ್ ಎ ಮೂವಿಂಗ್ ಆವ್ರೇಜ್, ಈ ಮೂವಿಂಗ್ ಆವ್ರೇಜ್ನ ಯೂಸ್ ಮಾಡಿಕೊಂಡು ಒಳ್ಳೆ ಸ್ಟಾಕ್ಸ್ನ ಕಂಡುಹಿಡಿಯೋದು ಹೇಗೆ. ನಾಲ್ಕನೇದು ಬಂದುಬಿಟ್ಟು ಎಂಟ್ರಿ ಯೂಸಿಂಗ್ ಮೂವಿಂಗ್ ಆವ್ರೇಜ್, ಈ ಮೂವಿಂಗ್ ಆವ್ರೇಜ್ ಯೂಸ್ ಮಾಡಿಕೊಂಡು ಪ್ರಾಪರಾಗಿ ಎಂಟ್ರಿ ತೊಗೊಳೋದು ಹೇಗೆ.
ಲಾಸ್ಟ್ನೇ ಬಂದುಬಿಟ್ಟು ಹೌ ಟು ರೈಟ್ ಎ ಟ್ರೆಂಡ್ ಯೂಸಿಂಗ್ ಎ ಮೂವಿಂಗ್ ಅವರೇಜ್. ಈ ಮೂವಿಂಗ್ ಅವರೇಜ್ ಯೂಸ್ ಮಾಡಿಕೊಂಡು ಈ ಲಾಂಗ್ ಟರ್ಮ್ ಟ್ರೆಂಡ್ ಇರುತ್ತಲ್ಲ ಇದನ್ನು ರೈಟ್ ಮಾಡೋದು ಹೇಗೆ, ಹಾಗೆ ಇದರಲ್ಲಿ ಸ್ಟಾಪ್ ಲಾಸ್ನ ಪ್ಲೇಸ್ ಮಾಡೋದು ಹೇಗೆ, ಹಾಗೆ ಟ್ರೈಲಿಂಗ್ ಸ್ಟಾಪ್ ಲಾಸ್ನ ಪ್ಲೇಸ್ ಮಾಡೋದು ಹೇಗೆ, ಹಾಗೆ ನಾವು ಯಾವಾಗ ಪ್ರಾಫಿಟ್ನ ಬುಕ್ ಮಾಡಬೇಕು, ಇದನ್ನೆಲ್ಲ ಅರ್ಥ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.